ಗುಪ್ತ ರೋಗಕ್ಕೆ ಪರಿಹಾರ ಕೊಡೋ ನೆಪದಲ್ಲಿ ಮಹಾ ದೋಖ ಆಗಿದೆ. ರಸ್ತೆ ಬದಿಯ ಟೆಂಟ್ಗಳಲ್ಲಿ ಆಯುರ್ವೇದ ಔಷಧ ತುಂಬಾ ಡೇಂಜರ್. ಲೈಂಗಿಕ ಸಮಸ್ಯೆಗೆ ಪರಿಹಾರ ಕೊಡೋ ನೆಪದಲ್ಲಿ ಲಕ್ಷ ಲಕ್ಷ ವಂಚನೆಯನ್ನ ಮಾಡಲಾಗ್ತಾ ಇದೆ. ಫುಟ್ಪಾತ್ ಆಯುರ್ವೇದ ಔಷಧದಿಂದ ಕಿಡ್ನಿ ಸಮಸ್ಯೆ ಉಂಟಾಗ್ತಾ ಇದೆ. ತೇಜಸ್ ಎಂಬುವವರಿಗೆ ಲೈಂಗಿಕ ಸಮಸ್ಯೆ ನಿವಾರಣೆ ಮಾಡುವುದಾಗಿ ವಂಚನೆಯನ್ನ ಮಾಡಲಾಗಿದೆ. ಬರೋಬ್ಬರಿ 48 ಲಕ್ಷ ರೂಪಾಯಿ ಪೀಕಿರುವಂತಹ ನಕಲಿ ಆಯುರ್ವೇದ ವಂಚಕರು. ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವಂತಹ ತೇಜಸ್ಗೆ ವಂಚನೆಯನ್ನ ಮಾಡಲಾಗಿದೆ. ಕೆಂಗೇರಿಯ ಸನೈರಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಂತಹ ತೇಜಸ್ ಆಸ್ಪತ್ರೆಯಿಂದ ಬರುವಾಗ ರಸ್ತೆ ಪಕ್ಕದ ಟೆಂಟ್ ಅನ್ನ ಗಮನದಲ್ಲಿ ಇಟ್ಕೊಂಡಿದ್ದಂತಹ ತೇಜಸ್ ಅದನ್ನ ಗಮನಿಸಿದಂತಹ ತೇಜಸ್ ಲೈಂಗಿಕ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ಬೋರ್ಡ್ ಹಾಕಿದ್ದಂತಹ ವಂಚಕರು. ಟೆಂಟ್ ನಲ್ಲಿ ಇದ್ದಂತಹ ವಿಜಯ್ ಗುರೂಜಿ ಎಂಬಾತನಿಂದ ಚಿಕಿತ್ಸೆ ಕೊಡುವಂತಹ ಭರವಸೆಯನ್ನ ಮೂಡಿಸಲಾಗಿದೆ. ದೇವರಾಜ ಬೂಟಿ ಎಂಬ 1 ಗ್ರಾಂ ಔಷಧಕ್ಕೆ 1,60,000 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿದ್ದಾನೆ. ಯಶವಂತಪುರದ ವಿಜಯಲಕ್ಷ್ಮಿ ಆಯುರ್ವೇದಿಕ್ ಶಾಪ್ನಲ್ಲಿ ಖರೀದಿ ಮಾಡುವಂತೆ ಒತ್ತಾಯವನ್ನ ಕೂಡ ಮಾಡಿದ್ದಾನೆ. ಆನ್ಲೈನ್ ಪೇಮೆಂಟ್ ಮಾಡಬಾರದು, ಯಾರಿಗೂ ಹೇಳಬಾರದು ಅಂತ ಹೇಳಿ ಷರತ್ತನ್ನ ವಿಧಿಸಿದ್ದಾನೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ತೇಜಸ್ ಅವರು, ಇದೆಲ್ಲವೂ ಕೂಡ ಸುಳ್ಳು. ನನಗೆ ಕೊಡ್ತಾ ಇರುವಂತಹ ಆಯುರ್ವೇದ ಔಷಧ ಶುದ್ಧ ಸುಳ್ಳು ಅಂತ ಹೇಳಿ ಅರ್ಥಕೊಳ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಈ ರೋಡ್ ಸೈಡ್ ನಲ್ಲಿ ಟೆಂಟ್ ಹಾಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾರಲ್ಲ, ಅವ್ರು ಮಾಡೋದೆಲ್ಲ ಮೋಸನೇ. ಎಲ್ಲೋ ಒಬ್ರೋ ಇಬ್ರೋ ನಮಗೆ ನಿಜವಾದ ಆಯುರ್ವೇದವನ್ನ ಮಾಡಿ ಆಯುರ್ವೇದದ ಔಷಧಿಗಳನ್ನ ಮಾಡಿ ಮಾರಾಟ ಮಾಡೋದು ಸಿಗ್ಬೋದೇನೋ, ಬಟ್ ಆದ್ರೆ ಅಲ್ಲಿ ಮಾರಾಟ ಮಾಡುವಂತಹ ಎಲ್ಲ ಔಷಧಗಳು ನಿಜಕ್ಕೂ ವರ್ಕೌಟ್ ಆಗತ್ತಾ? ಅದನ್ನ ನಾವು ತೆಗೆದುಕೊಂಡ್ರೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಮೇಲೆ ಯಾವ ರೀತಿಯಾಗಿ ಗಂಭೀರವಾದಂತಹ ಪರಿಣಾಮ ಬೀರಬಹುದು ಅಂತ ಯೋಚನೆ ಮಾಡಬೇಕಾಗಿತ್ತು. ದೇವರಾಜ ಬೂಟಿ ಮತ್ತು ಭವನ ಬೂಟಿ ತೈಲ ಖರೀದಿ ಮಾಡಿದ್ದಂತಹ ತೇಜಸ್ ನೋಡಿ, ಹಲವು ಬಾರಿ 2 ಔಷಧ ಖರೀದಿ ಮಾಡಿದ್ದಂತಹ ತೇಜಸ್ ಔಷಧಕ್ಕಾಗಿ ಒಟ್ಟು 17 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಂತಹ ತೇಜಸ್ ಸಮಸ್ಯೆ ಪರಿಹಾರವಾಗದ ಕಾರಣ ಮತ್ತಷ್ಟು ಹಣವನ್ನ ಖರ್ಚು ಮಾಡಿದ್ದಾರೆ. HDFC ಬ್ಯಾಂಕ್ನಿಂದ 20 ಲಕ್ಷ ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು ತೇಜಸ್. ಒಟ್ಟು 18 ಗ್ರಾಂ ಔಷಧ ಖರೀದಿ ಮಾಡಿದ್ದಂತಹ ತೇಜಸ್ ನಕಲಿ ಆಯುರ್ವೇದ ಔಷಧದಿಂದ ತೇಜಸ್ಗೆ ಆರೋಗ್ಯ ಸಮಸ್ಯೆ ಉಂಟಾಗಿದೆ. ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಮಸ್ಯೆ ಆಗಿರೋದು ಪತ್ತೆಯಾಗಿದೆ. ಆಯುರ್ವೇದ ಚಿಕಿತ್ಸೆಯಿಂದಲೇ ಕಿಡ್ನಿಗೆ ಸಮಸ್ಯೆ ಆಗಿರೋದು ದೃಢಪಟ್ಟಿದೆ. ಇದೀಗ ವಿಜಯ್ ಗುರೂಜಿ ಮತ್ತು ವಿಜಯಲಕ್ಷ್ಮಿ ಆಯುರ್ವೇದಿಕ್ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ತೇಜಸ್ ಅವರು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಎಂತ ಮೂರ್ಖರಾಗ್ಬಿಡ್ತೀವಿ ನಾವುಗಳು ಒಮ್ಮೊಮ್ಮೆ ಅಂತ ಹೇಳೋದಕ್ಕೆ ಈ ರೀತಿಯಾದಂತಹ ಪ್ರಕರಣಗಳು ಸಾಕ್ಷಿಯಾಗತ್ತೆ. ನೋಡಿ, ನಾವು ಲಕ್ಷ ಲಕ್ಷ ಹಣವನ್ನ ಕೊಟ್ಟು ಈ ಆಯುರ್ವೇದ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾ ಬೇಡವಾ ಅಂತ ಹೇಳಿ ಯೋಚನೆ ಮಾಡಬೇಕು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಗಿರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಗಿರೀಶ್, ಆಯುರ್ವೇದದ ಔಷಧ ಈ ಬೀದಿ ಬದಿಯಲ್ಲಿ ಮಾರಾಟ ಮಾಡುವಂತಹ ಈ ಆಯುರ್ವೇದದ ಔಷಧ ಬಗ್ಗೆ ನಾವು ಎಷ್ಟೇ ಗಮನ ಹರಿಸಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ. ಈ ಒಂದು ಪ್ರಕರಣವನ್ನ ಗಮನಿಸ್ತಾ ಇದೆ. ಎಷ್ಟು ಸೇಫ್ ಅಂತ ಹೇಳಿ ಈ ರೀತಿಯಾದಂತಹ ಔಷಧಗಳು?
ಹೌದು ರಮ್ಯಾ, ಈ ಒಂದು ಕೇಸ್ನ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಕೆಲವೊಂದು ಸಮಸ್ಯೆಗಳನ್ನು ಎಲ್ಲರ ಬಳಿ ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಲೈಂಗಿಕ ಸಮಸ್ಯೆ ಅನ್ನೋದು ತುಂಬ ಮುಖ್ಯವಾದಂತಹ ಸಮಸ್ಯೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೇಸ್ ಏನಿದೆ ಇದರಲ್ಲಿ ಪ್ರಮುಖ ಆದಂತಹ ಒಬ್ಬರು ಟೆಕ್ಕಿ ಇದ್ದಾರೆ. ಇವರು ಮೂಲತಃ ಕೆಂಗೇರಿ ಮೂಲದವರು. ಸೊ ಈ ಕೆಂಗೇರಿ ಮೂಲದ ಟೆಕ್ಕಿ ಮೊದಲು ಏನು ಕೆಂಗೇರಿಯಲ್ಲಿರುವ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಅಲ್ಲಿಗೆ ಭೇಟಿಯನ್ನು ನೀಡಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಸೊ ನಂತರ ಅಲ್ಲಿ ಇವರು ಅಂದುಕೊಂಡ ಮಟ್ಟದಲ್ಲಿ ಅಲ್ಲಿ ಚಿಕಿತ್ಸೆ ಸಿಗೋದಿಲ್ಲ. ಸೊ ನಂತರ ಇವರು ಅಲ್ಲಿಂದ ಅವರ ಮನೆಗೆ ಹೋಗುವ ಸಂದರ್ಭದಲ್ಲಿ ಕೆಲವೊಮ್ಮೆ ಏನು ರೋಡ್ ಸೈಡಲ್ಲಿ ಆಯುರ್ವೇದ ಟೆಂಟ್ ಹೌಸ್ ಇದೆ ಅದನ್ನು ನೋಡ್ತಾರೆ. ಸೊ ಅಲ್ಲಿ ಒಂದು ಬೋರ್ಡ್ಗಳನ್ನು ಹಾಕಿರ್ತಾರೆ, ಎಲ್ಲ ಸಮಸ್ಯೆಗಳಿಗೆ ಔಷಧಿಯನ್ನು ಆಯುರ್ವೇದದ ಮೂಲಕ ಕೊಡ್ತೀವಿ ಅಂತ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರು ಅಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಒಬ್ಬ ವಂಚಕ, ಹೌದು ನಾನು ನಿಮಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು 17 ಲಕ್ಷವನ್ನು ಮೊದಲ ಬಾರಿಗೆ ಪಡೆಯುವಲ್ಲಿ ಯಶಸ್ವಿಯಾಗ್ತಾನೆ. ಅಂದರೆ ವಿನಯ್ ಗುರೂಜಿ ಅಂತ ತನ್ನನ್ನು ತಾನು ಪರಿಚಯ ಮಾಡ್ಕೋತಾನೆ ಆತ. ಸೊ ನಂತರ ಏನು ದೇವರಾಜ ಬೂಟಿ ಎನ್ನುವ ಅದೇ ರೀತಿ ಭವನ ಬೂಟಿ ಎನ್ನುವ ಒಂದು ತೈಲವನ್ನು ನೀಡಿ ಸೊ ಅವನು ಸ್ವಲ್ಪ ಕಂಡೀಷನ್ ಸಹ ಆಗ್ತಾನೆ. ಆ ಕಂಡೀಷನ್ಗಳನ್ನ ನೋಡ್ತಾ ಹೋದರೆ ಮೊದಲನೇದಾಗಿ ಆತ ಹೇಳ್ತಾನೆ, ನೀವು ಯಾವುದೇ ರೀತಿಯ ಆನ್ಲೈನ್ ಟ್ರಾನ್ಸಾಕ್ಷನ್ನಲ್ಲಿ ಹಣವನ್ನು ಪಾವತಿ ಮಾಡುವಂತಿಲ್ಲ, ಅದೇ ರೀತಿ ಎಲ್ಲವನ್ನೂ ಸಹ ಹಾರ್ಡ್ ಕ್ಯಾಶ್ ಆಗಿ ಕೊಡಬೇಕು ಅಂತ ಹೇಳ್ತಾನೆ. ಸೊ ಅದೇ ರೀತಿ ಏನು ಯಶವಂತಪುರದ ವಿಜಯಲಕ್ಷ್ಮಿ ಆಯುರ್ವೇದಿಕ್ ಶಾಪ್ ಏನಿದೆ ಅದರಲ್ಲಿ ನೀವು ಎಲ್ಲ ಆಯುರ್ವೇದ ಔಷಧಿಯನ್ನು ಖರೀದಿಸಬೇಕು ಅಂತ ಹೇಳ್ತಾನೆ. ಸೊ ಹೀಗಾಗಿ ಮೊದಲನೇ ಬಾರಿ ಸುಮಾರು 17 ಲಕ್ಷವನ್ನು ಏನು ಕೊಟ್ಟು ಈ ಒಬ್ಬ ಟೆಕ್ಕಿ ಅದನ್ನು ತೆಗೆದುಕೊಳ್ತಾರೆ. ಸೊ ಅದಾದ ನಂತರ ಯಾವುದೇ ರೀತಿಯ ಗುಣಮುಖ ಆಗೋದಿಲ್ಲ ಅಥವಾ ಸಮಸ್ಯೆ ಬಗೆಹರಿಯೋದಿಲ್ಲ. ಸೊ ನಂತರ ಎರಡನೇ ಬಾರಿ ಮತ್ತೆ ಹಣದ ಸಮಸ್ಯೆ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ HDFC ಬ್ಯಾಂಕಲ್ಲಿ ಸುಮಾರು 20 ಲಕ್ಷವನ್ನು ಸಾಲವನ್ನು ಮಾಡಿ ಮತ್ತೆ ಔಷಧಿಯನ್ನು ಕೊಂಡ್ಕೋತಾರೆ. ಸೊ ಇದೆಲ್ಲ ಔಷಧಿ ಸೇವನೆ ಬಳಿಕ ಏನು ಕಿಡ್ನಿ ವೈಫಲ್ಯ ಆಗುತ್ತೆ. ನಂತರ ಏನು ಬ್ಲಡ್ ಚೆಕಪ್ ಅನ್ನು ಮಾಡಿಸಿದಾಗ ಅಲ್ಲಿ ಅವರಿಗೆ ಒಂದು ಏನು ಕಿಡ್ನಿ ವೈಫಲ್ಯ ಇರೋದು ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ಇವರು ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಏನು ಈ ವಿನಯ್ ಗುರೂಜಿ ಹಾಗೂ ಯಶವಂತಪುರದ ವಿಜಯಲಕ್ಷ್ಮಿ ಆಯುರ್ವೇದಿಕ್ ಸ್ಟೋರ್ ಏನಿದೆ ಅದರ ಮೇಲೆ ಇವರು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತಾರೆ. ಸೊ ಈ ವಿಚಾರವನ್ನು ನೋಡ್ತಾ ಹೋದರೆ ಬೆಂಗಳೂರಿನಲ್ಲಿ ಈ ರೀತಿಯ ವಂಚನೆಗಳು ಮೊದಲನೇದೇನಲ್ಲ. ಆದರೂ ಸಹ ಇವರು ವಂಚನೆ ಮಾಡುವವರು ಸಹ ಜಾಸ್ತಿ ಆಗ್ತಾ ಇದ್ದಾರೆ, ಅದೇ ರೀತಿ ವಂಚನೆ ಮಾಡಿಸ್ಕೊಳ್ಳೋರು ಸಹ ಜಾಸ್ತಿ ಆಗ್ತಾ ಇದ್ದಾರೆ. ಇದೊಂದು ಸೈಬರ್ ರೀತಿ ಪ್ರಕರಣ ಒಂದು ಕಡೆ ಆದರೆ, ಈ ರೀತಿ ಆಫ್ಲೈನ್ನಲ್ಲಿ ಈ ರೀತಿಯ ಸುಮಾರು ಬರೋಬ್ಬರಿ 48 ಲಕ್ಷ ಏನು ವಂಚನೆ ಮಾಡಿದ್ದಾರೆ. ಇದೊಂದು ದೊಡ್ಡ ಪ್ರಕರಣ ಅಂತಲೇ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.